ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ನಮ್ಮ ದಸರಾ ಹಬ್ಬ ಈ ನವರಾತ್ರಿಯಲ್ಲಿ ನಾವು ದುರ್ಗಾ ಪೂಜೆಗೆ ನೀಡುವಷ್ಟೇ ಮಹತ್ವವನ್ನು ಶಮಿ ಪೂಜೆಗೆ ಅಂದರೆ ಬನ್ನಿ ಮರದ ವೃಕ್ಷಕ್ಕೆ ಕೂಡ ನಾವು ಪ್ರಾಮುಖ್ಯತೆಯನ್ನು ನೀಡುತ್ತೇವೆ. ಮತ್ತು ನವರಾತ್ರಿಯ ದಿನಗಳಲ್ಲಿ ನಾವು 9, 5, 3 ಕೊನೆ ಪಕ್ಷದಲ್ಲಿ ಒಂದು ದಿನವಾದರೂ ನಾವು ಬನ್ನಿ ಮರದ ಪೂಜೆಯನ್ನು ಮಾಡುತ್ತೇವೆ. ಜೊತೆಗೆ 10ನೇ ದಿನ ವಿಜಯದಶಮಿ ಎಂದು ಕೂಡ ನಾವು ವಿಜೃಂಭಣೆಯಿಂದ ಎಲ್ಲರೂ ವ್ರತವನ್ನು ಆಚರಿಸಿ ಪೂಜೆಯನ್ನು ಮಾಡುತ್ತೇವೆ. ವಿಶೇಷವಾಗಿ ನವರಾತ್ರಿಯಲ್ಲಿ ಮಾಡುವ ಬನ್ನಿ ಮರದ ಪೂಜೆಯಿಂದ ನಮಗೆ ಯಾವ ವಿಶೇಷ ಫಲಗಳು ದೊರೆಯುತ್ತವೆ ಎಂಬುದರ ಬಗ್ಗೆ ನಿಮ್ಮೊಂದಿಗೆ ಇಂದು ಹಂಚಿಕೊಳ್ಳುತ್ತಿದ್ದೇನೆ. ಹಿಂದೂ ಧರ್ಮದಲ್ಲಿ ಜ್ಯೋತಿಷ್ಯದಲ್ಲಿ ಮರಗಳು ಮತ್ತು ಸಸ್ಯಗಳನ್ನು ಬಹಳ ಅದೃಷ್ಟಶಾಲಿ, ಅದ್ಭುತ, ಮಾಂತ್ರಿಕವೆಂದು ಪರಿಗಣಿಸಲಾಗುತ್ತದೆ. ಧಾರ್ಮಿಕ ದೃಷ್ಟಿಕೋನದಿಂದ ಕೆಲವು ಮರಗಳು ಮತ್ತು ಸಸ್ಯಗಳು ಬಹಳ ಮುಖ್ಯ. ಅವು ಜಾತಕದಲ್ಲಿ ಗ್ರಹ ಮತ್ತು ನಕ್ಷತ್ರಗಳ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡುತ್ತವೆ. ಈ ಸಸ್ಯಗಳಲ್ಲಿ ಒಂದು ಶಮಿ ವೃಕ್ಷ ಅಂದರೆ ಬನ್ನಿ ಮರ. ಶರನ್ನವರಾತ್ರಿ ಹಬ್ಬಗಳಲ್ಲಿ ದುರ್ಗಾದೇವಿಗೆ ಕೆಂಪು ಹೂಗಳೊಂದಿಗೆ ಶಮಿ ಎಲೆಗಳನ್ನು ಅರ್ಪಿಸಿದರೆ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ನವರಾತ್ರಿ ಪರ್ವದಲ್ಲಿ ದುರ್ಗಾದೇವಿಯನ್ನು ಶಮಿ ಎಲೆಗಳಿಂದ ಪೂಜಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ದಸರಾದ 10ನೆಯ ದಿನದಂದು ದಶರಥ ಮಹಾರಾಜ ಶಮಿ ಮರದಿಂದ ಚಿನ್ನದ ನಾಣ್ಯಗಳನ್ನು ಪಡೆದುಕೊಂಡನು. ಅಂದಿನಿಂದ ದಸರಾ ದಿನಗಳಲ್ಲಿ ಶಮಿ ವೃಕ್ಷವನ್ನು ಪೂಜಿಸುವ ಸಂಪ್ರದಾಯವು ಆರಂಭವಾಯಿತು. ಶ್ರೀರಾಮ ದುರ್ಗಾಮಾತೆಯನ್ನು ಪೂಜಿಸುವುದರ ಜೊತೆಗೆ ಶಮಿ ವೃಕ್ಷವನ್ನು ಪೂಜಿಸಿದ ಎನ್ನುತ್ತದೆ ಇನ್ನೊಂದು ಕತೆ. ಅಷ್ಟೇ ಅಲ್ಲದೆ ಮಧ್ಯಮ ಪಾಂಡವ ಅಂದರೆ ಅರ್ಜುನ ದಸರಾ ದಿನದಂದು ಶಮಿ ಮರದಿಂದ ತನ್ನ ಧನಸ್ಸನ್ನು ತೆಗೆದುಕೊಂಡನು ಎಂಬ ಕಥೆಯೂ ಇದೆ. ಆದ್ದರಿಂದ ನವರಾತ್ರಿ ಉತ್ಸವದ ಕೊನೆಯಲ್ಲಿ 10ನೇ ದಿನದಂದು ಶಮಿ ವೃಕ್ಷವನ್ನು ಪೂಜಿಸುವುದರಿಂದ ಭಕ್ತರ ಇಷ್ಟಾರ್ಥಗಳು ಶೀಘ್ರವೇ ಈಡೇರುತ್ತವೆ ಎಂದು ನಂಬಲಾಗಿದೆ. ನವರಾತ್ರಿಯಲ್ಲಿ ದುರ್ಗಾ ಪೂಜೆಯೊಂದಿಗೆ ನಾವು ಶಮಿ ವೃಕ್ಷದ ಪೂಜೆಯನ್ನು ಮಾಡುವುದು ಹಾಗೂ ಶಮಿ ವೃಕ್ಷದ ಪೂಜೆದ ಎಲೆಗಳನ್ನು ದುರ್ಗಾದೇವಿಗೆ ಅರ್ಪಿಸುವುದರಿಂದ ನಮಗೆ ಸಿಗುವಂತಹ ಶುಭ ಫಲಗಳ ಬಗ್ಗೆ ತಿಳಿಯೋಣ. ತಂತ್ರಶಾಸ್ತ್ರದಲ್ಲಿ ದುರ್ಗಾದೇವಿಗೆ ನಿಯಮಿತವಾಗಿ ಶಮಿ ಎಲೆಗಳನ್ನು ಅರ್ಪಿಸುವುದು ಮಂಗಳಕರವಾಗಿದೆ. ದುರ್ಗಾಮಾತೆ ಸಂತೋಷದಿಂದ ಇರುತ್ತಾಳೆ ಮತ್ತು ತನ್ನ ಭಕ್ತನ ಕುಟುಂಬವನ್ನು ಆಶೀರ್ವದಿಸುತ್ತಾಳೆ ಎಂಬ ನಂಬಿಕೆ ಇದೆ. ಭಕ್ತರು ದುರ್ಗಾದೇವಿಗೆ ನಿತ್ಯವೂ ಶಮಿ ದಳಗಳನ್ನು ಅರ್ಪಿಸುವುದರಿಂದ ದುಃಖ ದೂರವಾಗಿ ಮತ್ತು ಆರ್ಥಿಕ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯುತ್ತಾರೆ. ನವರಾತ್ರಿ ಹಬ್ಬದಲ್ಲಿ ದುರ್ಗಾದೇವಿಗೆ ಕೆಂಪು ಹೂಗಳೊಂದಿಗೆ ಅಂದರೆ ದಾಸವಾಳದ ಹೂವನ್ನು ಮತ್ತು ಜೊತೆಗೆ ಶಮಿ ಎಲೆಗಳನ್ನು ಅರ್ಪಿಸಿದರೆ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ನವರಾತ್ರಿ ಪರ್ವದಲ್ಲಿ ದುರ್ಗಾದೇವಿಯನ್ನು ಶಮಿ ಎಲೆಗಳಿಂದ ಪೂಜಿಸಲಾಗುತ್ತದೆ. ದುರ್ಗಾದೇವಿ ಹಾಗೂ ಗಣೇಶನಿಗೆ ಶಮಿ ಎಲೆಗಳನ್ನು ಅರ್ಪಿಸಿ ತಾಯಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ಅದೃಷ್ಟ ಬರುತ್ತದೆ. ಬನ್ನಿ ಪೂಜೆ ಮಾಡಿದರೆ ಜೀವನದಲ್ಲಿ ಯಶಸ್ಸು ಸಿಗುತ್ತದೆ ಎಂಬುದು ನಂಬಿಕೆ. ಬನ್ನಿ ಮರ ಬಹುಕಾಲ ಬಾಳುತ್ತದೆ. ಈ ಮರದ ಕೊಂಬೆಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ. ಇದನ್ನು ನಾಟಿ ಔಷಧಿಯಲ್ಲಿ ಬಳಸುತ್ತಾರೆ. ಈ ಮರದ ಗಾಳಿ ಆರೋಗ್ಯಕ್ಕೆ ಒಳ್ಳೆಯದು ಎಂದು ಆಯುರ್ವೇದ ಹೇಳುತ್ತದೆ. ಹಾಗಾಗಿ ಕೂಡ ಈ ಮರದ ಸುತ್ತಲೂ ಪ್ರದಕ್ಷಿಣೆ ಹಾಕುವುದು ಉತ್ತಮ ಎಂದು ಹೇಳಲಾಗುತ್ತದೆ. ವಿಜಯದಶಮಿಯಂದು ಪ್ರದೋಷ ಕಾಲದಲ್ಲಿ ಶಮಿ ವೃಕ್ಷದ ಪೂಜೆಯನ್ನು ಮಾಡಿ. ಈ ಪೂಜೆಯು ನಿಮಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ತಂದುಕೊಡುತ್ತದೆ. ಈ ಪೂಜೆಯನ್ನು ಮಾಡುವಾಗ ಕೆಲವೊಂದು ಎಲೆಗಳನ್ನು ಭಕ್ತಿಪೂರ್ವಕವಾಗಿ ಮುರಿದುಕೊಳ್ಳಿ. ನಂತರ ಕೆಂಪು ವಸ್ತ್ರದಲ್ಲಿ ಅಕ್ಷತೆಯನ್ನು ಇರಿಸಿ. ಇದರ ಜೊತೆಗೆ ವೀಳ್ಯದೆಲೆಯಲ್ಲಿ ಈ ಶಮಿ ಎಲೆಗಳನ್ನು ಸಹ ಇರಿಸಿ. ಮನೆಯ ಹಿರಿಯರ ಅಥವಾ ಗುರುಗಳ ಕೈಯಲ್ಲಿ ಈ ಬಟ್ಟೆಯನ್ನು ಗಂಟು ಕಟ್ಟಿಸಿ. ನಂತರ ಇದನ್ನು ಶ್ರೀರಾಮಚಂದ್ರನ ಮೂರ್ತಿ ಅಥವಾ ಚಿತ್ರದ ಸುತ್ತ ಪ್ರದಕ್ಷಿಣೆ ಮಾಡಿಸಿ ನಿಮ್ಮ ಬಳಿ ಇಟ್ಟುಕೊಳ್ಳಿ. ಶಮಿ ವೃಕ್ಷವು ಶನಿದೇವನ ಕೋಪವನ್ನು ಕಡಿಮೆ ಮಾಡುತ್ತದೆ ಮತ್ತು ಶಮಿ ವೃಕ್ಷ ಇದ್ದರೆ ಎಲ್ಲ ಬಗೆಯ ತಂತ್ರ ಮತ್ತು ಮಂತ್ರಗಳ ನಕಾರಾತ್ಮಕ ಪ್ರಭಾವ ಇಲ್ಲವಾಗುತ್ತದೆ. ನಂಬಿಕೆಗಳ ಪ್ರಕಾರ ಕಾಳಿದಾಸ ಮಹಾಕವಿಯು ಶಮಿ ವೃಕ್ಷದ ಕೆಳಗೆ ತಪಸ್ಸು ಮಾಡಿ ಜ್ಞಾನ ಸಿದ್ಧಿಯನ್ನು ಪಡೆದನು ಎಂದು ಹೇಳಲಾಗುತ್ತದೆ. ಜೊತೆಗೆ ಜ್ಯೋತಿಷ್ಯದ ಪ್ರಕಾರ ಶಮಿಯನ್ನು ವಿಜಯದಶಮಿಯಲ್ಲಿ ಆರಾಧಿಸಲು ಒಂದು ಕಾರಣವಿದೆ. ಶಮಿ ವೃಕ್ಷವು ಮುಂಬರುವ ಪ್ರಕೃತಿ ವಿಕೋಪದ ಮುನ್ಸೂಚನೆಯನ್ನು ನೀಡುತ್ತದೆಯಂತೆ. ಹೀಗಾಗಿ ರೈತರು ಈ ವೃಕ್ಷಕ್ಕೆ ಪೂಜೆ ಸಲ್ಲಿಸಿ ಮುಂಬರುವ ಅಪಾಯವನ್ನು ಎದುರಿಸಲು ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾರೆ. ಹಾಗೆಯೇ ಬನ್ನಿ ಮರವನ್ನು ಅಗ್ನಿದೇವ ನೆಲೆಸಿರುವ ಜಾಗ ಎಂದು ಕರೆಯಲಾಗುತ್ತದೆ. ಹಿಂದೆ ಋಷಿಮುನಿಗಳು ಅಗ್ನಿಕುಂಡವನ್ನು ಹೊತ್ತಿಸುವಾಗ ಬನ್ನಿ ಮರದ ಕಟ್ಟಿಗೆಯನ್ನು ಒಂದಕ್ಕೊಂದು ಉಜ್ಜಿ ಬೆಂಕಿ ಸೃಷ್ಟಿಸುತ್ತಿದ್ದರು ಎಂದು ಹೇಳುತ್ತಾರೆ. ಹಾಗಾಗಿ ಬನ್ನಿ ಮರವನ್ನು ಅಗ್ನಿದೇವನ ಪ್ರತಿನಿಧಿಯಂತೆ ಕಾಣಲಾಗುತ್ತದೆ. ಈ ರೀತಿ ಬೆಂಕಿ ಹೊತ್ತಿಸುವ ಪದ್ಧತಿಗೆ ಅರಣಿ ಮಂಥನ ಎಂದು ಕರೆಯಲಾಗುತ್ತಿತ್ತು. ಬನ್ನಿ ಮರದ ಪೂಜೆಯನ್ನು ನಿರಂತರವಾಗಿ ಪೂಜೆ ಮಾಡುವುದರಿಂದ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ.
ಅಲ್ಲದೆ ಶಮಿ ವೃಕ್ಷವನ್ನು ಪೂಜಿಸುವಾಗ ಮತ್ತು ಬನ್ನಿಪತ್ರೆಯನ್ನು ಮನೆಗೆ ತಂದ ನಂತರ ತಾಯಿ ದುರ್ಗೆಯನ್ನು ನೆನೆದು ಪೂಜಿಸಿ. ಹೀಗೆ ಪೂಜಿಸುವಾಗ ಈ ಒಂದು ಶ್ಲೋಕವನ್ನು ಪಠಿಸಿ. ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮರಸ್ಯ ಪ್ರಿಯದರ್ಶಿನಿ ಕರಿಷ್ಯಮಾಣ ಯಾತ್ರಾಯ ಯತಕಾಲಂ ಸುಖಂ ಮಯ ತತ್ರ ನಿರ್ವಿಘ್ನ ಕರ್ತೃತ್ವಂ ಭವ ಶ್ರೀರಾಮ ಪೂಜಿತ. ಹಾಗೆಯೇ ನವರಾತ್ರಿ ದಿನದಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಬನ್ನಿ ಮರದ ಪೂಜೆಯನ್ನು 9, 5, 3 ಕೊನೆಯ ಪಕ್ಷದಲ್ಲಿ ಒಂದು ದಿನವಾದರೂ ವ್ರತಾಚರಣೆಯನ್ನು ನಾವು ಮಾಡಿದರೆ ಶೀಘ್ರದಲ್ಲಿಯೇ ಕಂಕಣ ಭಾಗ್ಯ, ಸಂತಾನ ಭಾಗ್ಯ ಹಾಗೂ ಉದ್ಯೋಗ ಭಾಗ್ಯ ಮತ್ತು ಶನಿ ಕಾಟದಿಂದ ಮುಕ್ತರಾಗಬಹುದು. ಹಾಗೆ ಕುಟುಂಬಕ್ಕೆ ಸಂಬಂಧಿಸಿದಂತಹ ಕೋರಿಕೆಗಳು ಬೇಗನೆ ಈಡೇರುತ್ತಿವೆ ಎಂಬ ನಂಬಿಕೆ ನಮ್ಮ ಪೂರ್ವಜರಿಂದಲೂ ನಡೆದು ಬಂದಿದೆ. ಆದ್ದರಿಂದ ನೀವು ಕೂಡ ನಿಮ್ಮ ಮನಸ್ಸಿನ ಇಚ್ಛೆಯನ್ನು ಈಡೇರಿಸಿಕೊಳ್ಳಲು ನವರಾತ್ರಿಯಲ್ಲಿ ಬನ್ನಿ ಮರದ ಪೂಜೆಯನ್ನು ಮಾಡಿ. ಬನ್ನಿ ಮರದ ಪೂಜಾ ವ್ರತದ ಬಗ್ಗೆ ಸರಳವಾಗಿ ನಾವು ಹೇಳುವುದಾದರೆ, ಮೊದಲು 9, 5, 3 ಅಥವಾ ಒಂದು ದಿನದ ಪೂಜಾ ಸಂಕಲ್ಪವನ್ನು ಮಾಡಿಕೊಂಡು ಮನೆಯನ್ನು ಸ್ವಚ್ಛಗೊಳಿಸಿಕೊಂಡು ನಂತರ ಮೊದಲು ಮನೆಯ ದೇವರ ಪೂಜೆಯನ್ನು ಮಾಡಿ ಕೊನೆಯದಾಗಿ ನಾವು ಬಂದು ಬನ್ನಿ ಮರದ ಪೂಜೆಯನ್ನು ಮಾಡಬೇಕು. ಕೊನೆಯ ದಿನ ದೇವಿಗೆ ನಾವು ಉಡಿಯನ್ನು ತುಂಬಿ ತೆಂಗಿನಕಾಯಿಯನ್ನು ಒಡೆದು ಸ್ವಲ್ಪ ಸಿಹಿ ನೈವೇದ್ಯವನ್ನು ಅರ್ಪಿಸಿ ನಮ್ಮ ಮನದ ಕೋರಿಕೆಗಳನ್ನು ಕೇಳಿಕೊಂಡು ಪೂಜೆಯನ್ನು ಸಮಾಪ್ತಿಗೊಳಿಸಬೇಕು. ಧನ್ಯವಾದಗಳು.